ಸತಿ ಭೂಪತಿ ಮನೆ ಅಲ್ಲ, ಆ ಚಂದ್ರಶೇಖರ್ ಮನೆ ಟಾರ್ಗೆಟ್ ಮಾಡಬೇಕು. ಸರ್ ನನಗೆ ಯಾಕೋ ಭಯ ಆಗ್ತಿದೆ ಸರ್. ಇದಕ್ಕೆಲ್ಲ ನಾನು ಬೇಕಾ? ನೀವೇ ಏನೋ ಒಂದು ಮಾಡ್ಬೋದಲ್ವ ಸರ್? ಎಲ್ಲ ಕೆಲಸ ನಾನೇ ಮಾಡೋದಿದ್ರೆ ನಿನ್ನ ಕೆಡ್ಕೋತಿದ್ದೆ. ಹೇಳ್ದಷ್ಟು ಮಾಡೋದ್ ಕಲಿ. ಸರ್ ನಾನು ಅಲ್ಲೆಲ್ಲೋ ರಸ್ತೆ ಪಕ್ಕದಲ್ಲಿ ಕಡಲೆಕಾಯಿ ಮಾರ್ಕೊಂಡಿದ್ದೆ, ನೀವು ಬಂದ್ರಿ, ದುಡ್ಡು ಕೊಟ್ರಿ. ಅದ್ಯಾರೋ ಗಂಡ ಹೆಂಡತಿ ಅವ್ರ ಪ್ರಜ್ಞೆ ತಪ್ಪೋ ಥರ ಮಾಡಿಸಿದ್ರಿ. ನಾನು ದುಡ್ಡನ್ನಾಸೆಗೆ ಮಾಡಿಬಿಟ್ಟೆ. ಆದರೆ ಈಗ ಅವ್ರು ನನ್ನ ಬೆನ್ನಿಂದ ಬಿದ್ದಿದ್ದಾರೆ ಸರ್. ಮೊನ್ನೆ ಸ್ವಲ್ಪದ್ರಲ್ಲಿ ಎಸ್ಕೇಪ್ ಆದೆ, ಇಲ್ಲಾಂದ್ರೆ ಇಷ್ಟೊತ್ತಿಗೆ ನಾನು ಜೈಲಲ್ಲಿ ಇರ್ತಾ ಇದ್ದೆ ಸರ್. ನೀನ್ ಜೀವನ ಪೂರ್ತಿ ದುಡಿದ್ರು ಸಿಗದಿರೋ ದುಡ್ಡು ನೀನು ಕೊಟ್ಟಿದ್ದೀನಿ, ನೀನು ಈಸ್ಕೊಂಡಿದ್ಯಾ. ಈಗ ದೂಸರ ಮಾತಾಡಿದ್ರೆ ನಿನ್ ಕತೆ ಏನಾಗುತ್ತೆ ಅಂತ ಗೊತ್ತು ತಾನೆ? ಅಯ್ಯೋ ಸರ್, ಹಾಗೆಲ್ಲ ಹೆದರ್ಸ್ಬೇಡಿ ಸರ್. ಹಾಗಾದ್ರೆ ಹೇಳ್ದಷ್ಟು ಮಾಡು. ಜೈಲು ಗೀಲು ಎಲ್ಲ ಏನೂ ಇಲ್ಲ, ಭಯ ಪಡ್ಬೇಡ, ನಾನಿದ್ದೀನಿ. ನೆಕ್ಸ್ಟ್ ಟಾರ್ಗೆಟ್ ಆ ಚಂದ್ರಶೇಖರ್ ಮನೆ. ಈಗ ನಾನು ಬ್ಯಾಂಕಿಂದ ಬಂದಿರೋದು ಭೂಪತಿ. ಯಾವ ಬೆದರಿಕೆ ಚೀಟಿನೂ ಇಲ್ಲ, ಏನೂ ಇಲ್ಲ. ಇಟ್ಸ್ ಜಸ್ಟ್ ಅ ಡಾಕ್ಯುಮೆಂಟ್. ಯಾಕೆ ಎಲ್ಲದಕ್ಕೂ ಓವರ್ ರಿಯಾಕ್ಟ್ ಮಾಡ್ತಿದ್ಯಾ? ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಸಾರಿ ಸಾರಿ. ಏನು ಸರ್ ನೀವು ನಮ್ಮ ಪಾಡಿ ನಾವು ಕೆಲಸ ಮಾಡೋದು ಈಗ ಮಾಡೋದು? ಗೊತ್ತಾಗ್ಲಿಲ್ಲ ಸರ್, ಸಾರಿ. ಹೋಗ್ಲಿ ಬಿಡಿ ಸರ್, ಆಯಿತು. ಏನ್ ಭೂಪತಿ, ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಮನೆಗೆ ಬರೋರ್ ಮೇಲೆಲ್ಲ ಈ ತರ ಅನುಮಾನ ಪಟ್ರೆ ಹೇಗೆ? ಆಮೇಲೆ ನಮ್ಮ ಮನೆಗೆ ಜನ ಬರಕ್ಕೆ ಹೆದರ್ಕೋತಾರ ಅಷ್ಟೇ. ಅಮ್ಮ, ನನಗೆ ಯಾರ ಮೇಲೂ ನಂಬಿಕೆ ಬರ್ತಿಲ್ಲ ಅಮ್ಮ. ಯಾರು ನೋಡಿದ್ರು ಇವನ್ ಇರ್ಬೋದು ಅಂತಾನೆ ಅನ್ನಿಸ್ತಿರುತ್ತೆ. ಲಾಸ್ಟ್ ಟೈಮು ಕೊರಿಯರಲ್ಲೇ ಅಲ್ವಾ ನಮ್ಗೊಂದು ಚೀಟಿ ಬಂದಿದ್ದು, ಅದಕ್ಕೆ ಇವನು ನೋಡಿದ ತಕ್ಷಣ ಅವನ ಕಡೆನೋ ಅನ್ಕೊಂಡು. ಸಾರಿ ಅಮ್ಮ. ನೀನ್ ಇಷ್ಟು ರೆಸ್ಟ್ಲೆಸ್ ಆಗೋದು ಒಳ್ಳೇದಲ್ಲ ಭೂಪತಿ. ಯಾವ್ದನ್ನು ಅತಿಯಾಗಿ ತಲೆಗೆ ಹಚ್ಕೊಳ್ಳೋದು ನಾಟ್ ಗುಡ್. ಭೂಪತಿ, ನಾವ ರೌಡಿನ ಹಿಡಿತೀವಿ, ಅದ್ರಲ್ಲಿ ಅನುಮಾನನೇ ಇಲ್ಲ. ಇವತ್ತಲ್ಲ ನಾಳೆ ಅವ್ನು ಸಿಗ್ಲೇಬೇಕಣೋ. ಹಾಗಂತ ನೀನ್ ಈ ತರ ತಲೆ ಕೆಡ್ಸ್ಕೊಂಡ್ರೆ ಕಷ್ಟ. ಅವ್ನು ಸಿಗೋ ತನಕ ನನಗೆ ಹೀಗೇನೆ, ನನ್ನ ತಲೆ ಸರಿ ಹೋಗಲ್ಲ. ಚಾಲೆಂಜ್ ಮಾಡಿ ಹೋಗಿದ್ದಾನೆ, ಅವನನ್ನು ಹಿಡೀಲೇಬೇಕು. ಹಿಡಿತೀನಿ. ಈ ಸತಿ ನಾನು ಆಡೋ ಆಟಕ್ಕೆ ಆ ನಕ್ಷತ್ರ ಯಾವ ಗತಿ ಬರುತ್ತಂದ್ರೆ, ಅವಳ ನೋಡ್ತಿದ್ದಂಗೆ ಚಂದ್ರಶೇಖರ್ ಕಣ್ಣ ನೀರಲ್ಲ, ರಕ್ತ ಬರಬೇಕು. ಸಾಯ್ಬೇಕು. ಬೇರೆ ಏನಾದರೂ ಮಾಡ್ಬೋದಾ? ಸಿಮ್ ಕಾರ್ಡಿಂದ ಏನು ಯೂಸ್ ಆಗಲಿಲ್ಲ. ಅಟ್ಲೀಸ್ಟ್ ಅವ್ನು ಯೂಸ್ ಮಾಡ್ತಿರೋ ಫೋನ್, ಆ IMI ನಂಬರ್, ಅದರಿಂದ ಏನಾದರೂ ಫೈಂಡ್ ಔಟ್ ಮಾಡ್ಬೋದಾ? ಅದು ಸ್ವಲ್ಪ ಕಷ್ಟನೇ. ಸ್ಟಿಲ್ ಸಿಮ್ ಕಾರ್ಡ್ನೇ ಬೇರೆ ಯಾರ್ದೋ ಹೆಸರಲ್ಲಿ ತಗೊಂಡಿರೋನು ಇನ್ನು ಫೋನ್ ತಗೊಳ್ಳುವಾಗ ಯೋಚನೆ ಮಾಡಲ್ವಾ? ಅದರಿಂದ ಏನು ಜಾಸ್ತಿ ಯೂಸ್ ಆಗಲ್ಲ. ಅವನ್ನೆಲ್ಲ ಮೊದಲೇ ನೀಟಾಗಿ ಪ್ಲಾನ್ ಮಾಡಿ ಕೆಲಸಕ್ಕೆ ಇಳ್ದಿರೋದು. ಮತ್ತೆ ಬೇರೆ ಏನಾದರೂ ಸೊಲ್ಯೂಷನ್ ಕೊಡೋ. ನನಗೆ ಅವನ ಬಗ್ಗೆ ಯೋಚನೆ ಮಾಡಿ ತಲೆ ಕೆಟ್ಟೋಗಿದೆ. ಆಯ್ತು, ನಾನು ಯಾವುದಕ್ಕೂ ನೀನು ಹೇಳ್ದಂಗೆನೆ EMI ನಂಬರ್ನ ಫೈಂಡ್ ಔಟ್ ಮಾಡ್ತೀನಿ. ಸರಿ, ಆದಷ್ಟು ಬೇಗ ಹೇಳು, ಕಾಯ್ತಾ ಇರ್ತೀನಿ. ಬಾಯ್. ಬಾಯ್. ಒಂದೇ ಒಂದು ಕ್ಲೂ ನೀನು ಯಾರು ಅಂತ ಸಿಗ್ಲಿಲ್ಲ. ಪೊಲೀಸು, ಕೇಸು ಎಲ್ಲ ಆಮೇಲೆ ನಾನೇ ನಿನ್ನ ಹೋಗ್ತೀನಿ ಅಂದ್ರಿ. ಫೋನ್ ಮರ್ತೋಗಿದೆ. ಫೋನ್ ಪ್ಲೀಸ್. ಯಾರ ಹತ್ರ ಮಾತಾಡ್ತಿದ್ರಿ? ಎಕ್ಸ್ಕ್ಯೂಸ್ ಮೀ. ನಾಟಕ ಬೇಡ, ನಾನೆಲ್ಲ ಕೇಳಿಸ್ಕೊಂಡೆ. ಅರ್ಥ ಆಗ್ಲಿಲ್ಲ. ನನಗಾಯ್ತು, ನನಗ್ ಗೊತ್ತಾಯ್ತು. ನಕ್ಷತ್ರಂಗೆ ತೊಂದರೆ ಕೊಡ್ತಿದ್ದವನು, ಅವಳು ಕಾಡ್ತಿದ್ದವನು ನೀವೇ ಅಂತ ಗೊತ್ತಾಯ್ತು. ಯು ಮಿಸ್ಟೇಕನ್ ಮೀ.
ನೀವೇನು ಕೇಳಿಸ್ಕೊಂಡ್ರೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ನನ್ನ ಫ್ರೆಂಡ್ ಹತ್ರ ಜಸ್ಟ್ ನಾನು ಕಷ್ಟ ಹೇಳ್ಕೊತಿದ್ದೆ ಅಷ್ಟೇ. ಏನ್ ಕಷ್ಟ? ಆ ಚಂದ್ರಶೇಖರ್ ನನ್ನನ್ನು ದಾಳ ಮಾಡಿಕೊಂಡು ಅಣ್ಣನ್ನ ಮತ್ತೊಂದು ಮಗಳನ್ನ ಮದುವೆ ಮಾಡಿದ್ದು. ಅದರಿಂದ ನಾನು ಬಚ್ಚಿಟ್ಕೊಂಡು ಬದುಕ್ತಿರೋದು. ಅದನ್ನ ಹೇಳ್ತಿದ್ದೆ ಅಷ್ಟೇ. ಎನಿವೇ, ನೀವೆಲ್ಲ ಹೋಗ್ಬೇಕಂತಿದ್ರಿ, ಹೊರಡಿ, ಮತ್ತೆ ಸಿಗೋಣ. ಲಿಸನ್, ಬಾಯ್. ಭೂಪತಿ, ಪ್ಲೀಸ್ ನೀನು ಇದನ್ನೆಲ್ಲ ಬಿಟ್ಟು ಮುಂಚೆ ಥರ ಇರಬೇಕು. ನಿನ್ನ ಒದ್ದಾಟನ ನೋಡೋಕ್ಕಾಗ್ತಿಲ್ಲ. ಅವಳಿಗೆ ಯಾರಿಗೋಸ್ಕರನೋ ನೀನು ಯಾಕೋ ಇಷ್ಟೊಂದು ಟೆನ್ಷನ್ ತಗೋಬೇಕು? ಅವಳಿಗೆ ಅವ್ರ ಅಪ್ಪ ಇಲ್ವಾ? ಅವರೆಲ್ಲ ನೋಡ್ಕೋತಾರೆ. ಅಮ್ಮ ಅದು ಹಾಗಲ್ಲಮ್ಮ. ಹಾಗಲ್ಲ ಹೀಗಲ್ಲ ಅನ್ಕೊಂಡು ಪ್ರತಿ ಸಲ ನನ್ನ ಬಾಯಿ ಮುಚ್ಚಿಸ್ಬೇಡ ಭೂಪತಿ. ನಾನು ನಿನ್ನಮ್ಮ. ಸಂಬಂಧ ಇಲ್ದಿರೋ ಯಾರಿಗೋಸ್ಕರನೋ ನೀನು ಸಂಕಟ ಪಡ್ತಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ. ನೀನು ಕೂತ್ರು ನಿಂತರು ಆ ಕ್ರಿಮಿನಲ್ ಬಗ್ಗೆನೇ ಯೋಚನೆ ಮಾಡಿಕೊಂಡು ನೀನು ಹೆಲ್ತ್ ಹಾಳು ಮಾಡ್ಕೋತಿದ್ಯಾ. ಅದು ಯಾಕೆ ನಿಂಗೆ ಅರ್ಥ ಆಗ್ತಿಲ್ಲ? ಅಮ್ಮ ಯೋಚನೆ ಮಾಡದೆ ಹೇಗಮ್ಮ ಸುಮ್ಮನೆ ಇರೋಕ್ಕಾಗತ್ತೆ? ಪ್ರತಿ ಸಲ ಅವನನ್ನ ಹಿಡಿಯೋದಕ್ಕೆ ಹೋದಾಗ ಏನೋ ಅವ್ನು ಮಾಡಿ ಮಾಡಿಸಿ ತಪ್ಪಿಸ್ಕೊಂಡು ಹೋಗ್ತೀಯಾನೆ. ಅವನು ಅಷ್ಟೆಲ್ಲ ಮಾಡಿದ್ಮೇಲೂ ನಾನು ಸುಮ್ಮನೆ ಇರೋಕ್ಕಾಗತ್ತಮ್ಮ? ಸುಮ್ಮನೆ ಇದ್ರೆ ಹೇಳಿ ಅಂತ ಅನ್ನಿಸ್ಕೊಳಲ್ವಾ? ಕಾಯ್ತಿದ್ದೀನಮ್ಮ, ಒಂದೇ ಒಂದು ಸಣ್ಣ ಕ್ಲೂ ಸಿಗ್ಲಿ ಅಂತ ಕಾಯ್ತಾ ಇದ್ದೀನಿ. ಅವನ್ ಸಿಕ್ಕಾಕೊಳ್ಳೋರ್ಗು ನನಗೆ ನಿದ್ದೆ ಬರಲ್ಲಮ್ಮ. ದಿಸ್ ಇಸ್ ಟೂ ಮಚ್ ಭೂಪತಿ. ಸ್ವಲ್ಪ ನನ್ನ ಮಾತು ಕೇಳು. ಆ ಕ್ರಿಮಿನಲ್ ಹಿಂದೆ ಬಿದ್ದು ನೀನು ರಿಸ್ಕ್ ತಗೊಳ್ಳೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ. ನಿನ್ನ ಸೇಫ್ಟಿ ನನಗೆ ತುಂಬ ಮುಖ್ಯ ಕಣೋ. ಅಮ್ಮ ನಾನು ಸೇಫ್ ಆಗೇ ಇರ್ತೀನಮ್ಮ, ನೀನು ಯೋಚನೆ ಮಾಡಬೇಡ. ನೋ, ನೀನು ಸುಮ್ಮನೆ ಇದ್ರೆ ನನ್ನ ಮಗ ನನಗೆ ಸಿಗಲ್ಲ. ಇವನ್ ಜೀವ ಒತ್ತೆ ಇಟ್ಟು ಅವಳು ಯಾರನ್ನೋ ಕಾಪಾಡಬೇಕಾ? ಅದು ಆ CS ಮಗಳನ್ನ. ಇಲ್ಲ, ಇದೆಲ್ಲ ಆಗ್ತಿರೋದು ಆ ನಕ್ಷತ್ರದಿಂದ. ಮೊದಲು ಅವಳಿಗೊಂದು ವ್ಯವಸ್ಥೆ ಮಾಡಬೇಕು, ಹಾಗೆಲ್ಲ ಸರಿ ಹೋಗುತ್ತೆ. ಎಸ್, ಯಾರ ಹತ್ರ ಕತೆ ಬಿಡ್ತಿದ್ಯಾ ಮೌರ್ಯ? ನನ್ನ ಹತ್ರ, ಈ ಶ್ವೇತ ಹತ್ರ. ನಾನು ಗೊತ್ತು, ನಕ್ಷತ್ರಂಗೆ ತೊಂದರೆ ಕೊಡ್ತಿರೋನು ನೀನೆ. ನೀನು ನನ್ನ ದುಃಖ ಹಂಚ್ಕೊಂತಿರ್ಲಿಲ್ಲ, ನೆಕ್ಸ್ಟ್ ಪ್ಲಾನ್ ಬಗ್ಗೆ ಹೇಳ್ತಿದ್ದೆ. ಈ ಸತಿ ನಾನು ಆಡೋ ಆಟಕ್ಕೆ ಆ ನಕ್ಷತ್ರ ಯಾವ ಗತಿ ಬರುತ್ತಂದ್ರೆ ಅವಳ ನೋಡ್ತಿದ್ದಂಗೆ ಚಂದ್ರಶೇಖರ್ ಕಣ್ಣ ನೀರಲ್ಲ ರಕ್ತ ಬರಬೇಕು. ಸಾಯ್ಬೇಕು. ಈ ಮೌರ್ಯ ನಾನು ನೋಡ್ದಂಗಿಲ್ಲ. ಇವನ್ ಬೇರೆನೆ ಏನೋ ಇದ್ದಾನೆ. ಅದೇನು ಅಂತ ನನಗ್ ಗೊತ್ತಾಗ್ಬೇಕು. ಅಮ್ಮ, ನೀನ್ ಅವಳ ಮುಖ ನೋಡ್ಬೇಕಿತ್ತು. ಹಿಂಗ್ ತಿನ್ ಮಂಗ ಅಂತಾರಲ್ಲ, ಅದನ್ನ ಅವಳು ನೋಡೇ ಬರ್ದಿರ್ಬೇಕು. ಮೌರ್ಯ ಸಿಗ್ತಾನೆ, ಶಕುಂತಲಾ ದೇವಿ ಮನೆ ತನ್ಗೆ ಫಿಕ್ಸು, ಚೆನ್ನಾಗಿ ಮೆರಿಬೋದು ಅಂತ ಆಸೆ ಇಟ್ಕೊಂಡು ಬಂದ್ರೆ ಇಲ್ಲಿ ಈ ತರ ಶಾಕು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ 3 ಜನ ಅಣ್ಣಂದಿರು ಆ ಕಲರು, ಬಟ್ ಇವ್ನ್ ಮಾತ್ರ ಹಿಂಗೆ. ಅವಳಿಗೆ ಹೇಗಾಗಿರ್ಬೇಡ, ನೀನೇ ಯೋಚನೆ ಮಾಡು. ಖುಷಿಗೆ ಮೈ ಮರಿಬೇಡ. ನಮ್ಮ ಸೆಲೆಬ್ರೇಷನ್ಗೆ ಟೈಮ್ ಇದೆ, ಅಲರ್ಟ್ ಆಗಿರು. ಸರಿಮಾ, ನೆಕ್ಸ್ಟ್ ಏನ್ ಪ್ಲಾನ್? ನನಗೆ ಆ ಮೌರ್ಯನ ಅಡ್ರೆಸ್ ಬೇಕು. ಓಕೆ, ನಾನು ಅದನ್ನ ನೋಡ್ಕೊತೀನಿ. ಅವಳು ಮೊಬೈಲ್ ತರ್ತೀನಿ ಅಂತ ಒಳಗಡೆ ಹೋದ್ಲು, ಇನ್ನೂ ಬಂದಿಲ್ಲ. ಫಸ್ಟ್ ಅವಳು ಹೋಗ್ಲಿ, ಆಮೇಲೆ ಮೌರ್ಯನ ವಿಚಾರಿಸ್ತೀನಿ. ಸೊ ಆ ಗಾಡಿನೇ ಫಾಲೋ ಮಾಡಿ. ಯಾವಾಗ ಏನು ಮಾಡಬೇಕು ಅಂತ ಹೇಳ್ತೀನಿ, ರೆಡಿ ಇರಬೇಕು. ಹಾಂ ಸರ್, ಇದ್ದೀನಿ ಸರ್. ಇದೊಂದು ಕೆಲಸ ಆದಮೇಲೆ ನನ್ನ ಬಿಟ್ಬಿಡ್ತೀರಲ್ಲ ಸರ್? ಮೊದಲು ಕೆಲಸ,
ಆಮೇಲೆ ಮಿಕ್ಕಿದ್ದು ನಂಗೆ ಇದೆಲ್ಲ ಇಷ್ಟ ಆಗಲ್ಲ. ದುಡ್ಡು ತೊಗೊಂಡಿದ್ಯಾ, ಕೆಲಸ ಆಗಬೇಕು. ಹಾಂ ಸರ್, ಮಾಡ್ತೀನಿ. ಆದರೆ ನನಗೇನು ಆಗದೆ ಇರೋ ಹಾಗೆ ನೀವು ನೋಡಿಕೊಂಡ್ರೆ ಅಷ್ಟೇ ಸಾಕು ಸರ್. ನೀನು ಎಷ್ಟು ಹುಷಾರಾಗಿ ಕೆಲಸ ಮಾಡ್ತೀಯೋ ನಿನ್ನ ಹಣೆ ಬರೋನು ಅಷ್ಟೇ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಕಾಲ್ಗೆ ವೆಯ್ಟ್ ಮಾಡಿ. ಮಿಸ್ಟರ್ ಚಂದ್ರಶೇಖರ್, ನೀನು ದೊಡ್ಡ ಕುಳ ಅಲ್ವಾ? ಇಡೀ ಗೌರ್ಮೆಂಟ್ ನೀನು ಹೇಳ್ದಂಗೆ ಕೇಳುತ್ತಲ್ವಾ? ಈ ಸಲ ನಾನು ಆಡೋ ಆಟಕ್ಕೆ ಅದು ಯಾವ ಗೌರ್ಮೆಂಟ್, ಯಾವ ಇನ್ಫ್ಲೂಯೆನ್ಸ್, ಯಾವ ಕಮಿಷನರ್ ನಿನ್ನ ಕೆಲಸಕ್ಕೆ ಹಾಕ್ತಾನೋ ನಾನು ನೋಡ್ತೀನಿ. ಛೇ, ಒಂದ ಕ್ಷಣ ಮೈ ಮರ್ತಕ್ಕೆ ಜಾಮಾರ್ಸ್ಬಿಟ್ಟ. ಅಮ್ಮ ಬೇರೆ ಅವ್ನ ಅಡ್ರೆಸ್ ತಿಳ್ಕೊ ಅಂತ ಹೇಳಿದ್ಲು. ಏನ್ ಮಾಡ್ಲಿ? ಎಕ್ಸ್ಕ್ಯೂಸ್ ಮೀ, Yes, ma'am. ಇಲ್ಲೊಬ್ರು ಬ್ಲಾಕ್ ಕಲರ್ ಜಾಕೆಟ್ ಹಾಕೊಂಡು ಕುತ್ಕೊಂಡಿದ್ರಲ್ಲ, ಅವ್ರೆಲ್ಲಿ? He went out. ಶ್ವೇತಾ, ಅವ್ರ ಜೊತೆ ಇನ್ನೊಬ್ರು ಲೇಡಿ ಇದ್ರಲ್ಲ, ಅವರು? She went long back, ma'am. ಸೊ ಸ್ವಲ್ಪ ಬೇಗ ಹೋಗಿ. ನಾನೇ ಕಿಲಾಡಿ ಅಂದ್ರೆ ನೀನು ಜಗತ್ ಕಿಲಾಡಿ ಆಗಕ್ ಹೋಗ್ಬೇಡ ಮೌರ್ಯ, ಅದು ಆಗಲ್ಲ. ನೀನ್ ಯಾರನ್ನ ಯಾಮಾರಿಸಿದ್ರು ನನ್ ಕಣ್ಣಿಗೆ ಮಣ್ಣರ್ಚಿ ತಪ್ಪಿಸ್ಕೊಳಕ್ ಆಗಲ್ಲ. ನಿನ್ ಗುಟ್ ನನಗ್ ಗೊತ್ತಾದ್ಮೇಲೆ ನಿನ್ ಜುಟ್ ಹಿಡಿಯೋದು ಕಷ್ಟ ಅಲ್ಲ. ಕಾಲ್ ಕೂಡ ರಿಸೀವ್ ಮಾಡ್ತಿಲ್ಲ. ಎಲ್ಲಿ ಹೋದ್ಲು? ಒಂದ್ ವೇಳೆ ಮೌರ್ಯನ್ ಜೊತೆ ಏನಾದ್ರು? ಛೇ, ಅವಳಿಗ ಕಲರ್ ಕಂಡ್ರೆ ಆಗಲ್ಲ, ಇನ್ನು ಅವನ ಜೊತೆ ಹೋಗ್ತಾಳ. ಅಮ್ಮ ಕೊಟ್ರೆ ಟಾಸ್ಕ್ ಕಂಪ್ಲೀಟೇ ಮಾಡಕ್ ಆಗ್ಲಿಲ್ಲ. ಮೌರ್ಯ ಎಲ್ಲಿರೋದು ಅಂತ ಕೇಳಿದ್ರೆ ಏನ್ ಹೇಳಿ? ನಕ್ಷತ್ರ, ಪುಟ, ನಕ್ಷತ್ರ, ಏನ್ರಿ ಇದು? ಯಾರು ಕಾಣಿಸ್ತಾ ಇಲ್ಲ. ಅಮ್ಮ, ಪುಟ್ಟ ಹೇಗಿದೆಯೇ? ಏನ್ ಮಾಡ್ತಿದ್ದೀಯೆ? ಏನೋ ಸ್ವಲ್ಪ ಕೆಲಸ ಮಾಡ್ತಿದ್ದೆ ಅಮ್ಮ. ಮತ್ತೆ ಅವನಿಂದ ಏನು ತೊಂದರೆ ಆಗ್ತಿಲ್ಲ ಅಲ್ವಾ? ನನಗೆ ಹೇಳಬೇಕಲ್ಲ ಅಂತ ಏನು ಮುಚ್ಚಿಡ್ತಿಲ್ಲ ತಾನೆ? ಆ ಥರ ಎಲ್ಲ ಏನೂ ಇಲ್ಲ. ಬನ್ನಿ ಕುತ್ಕೊಳ್ಳಿ. ಈಗ ಬಂದ್ರಿ? ನಾನೇ ಬರಕ್ ಹೇಳಿದ್ದು. ಇವ್ರನ್ನ ಯಾಕೆ ಕರ್ದ್ಯಮ್ಮ? ಒಂದ್ ಕೆಲ್ಸ ಆಗ್ಬೇಕಾಗಿತ್ತು. ಇವ್ರಿಂದ ನಮ್ಗೇನ್ ಕೆಲಸ ಆಗ್ಬೇಕು? ಅವರು ಅವ್ರ ಮಗಳನ್ನ ವಾಪಸ್ ಕರ್ಸ್ಕೊಂಡು ಹೋಗ್ಬೇಕು. ಅದಕ್ಕೆ ಬನ್ನಿ ಅಂತ.